ಪುಸ್ತಕ ಮನೆ ಆಗಲಿ, ಶಿಕ್ಷಣ ಆಗಲಿ ಒಂದು ವ್ಯವಹಾರ ಅಲ್ಲ, ವಾಣಿಜ್ಯ ಉಂಟು. ಅದರೊಟ್ಟು ಒಂದು ವಾಣಿಜ್ಯೇತರ ಒಲವು ಉಂಟು. ಇದೊಂದು ಮಾದರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಾವೊಂದು ಪುಸ್ತಕ ಮನೆ ಅಂತ ಮಾಡ್ತಾ ಇದ್ದೇವೆ ಅಂತ ಹೊರಟುದುಂಟಲ್ಲ, ಇದೊಂದು ಅತ್ಯಂತ ವಿಶಿಷ್ಟವಾದ ಒಂದು ಪರಿಕಲ್ಪನೆ. ಕಾರ್ಕಳಕ್ಕೆ ಬರ್ತಿದ್ದ ಹಾಗೆ ಬಹಳ ಸಂತೋಷವಾಯ್ತು. ಎಂತ ಅದ್ಭುತವಾದ ವರ್ಷಧಾರೆ ಅಂತ, ಅದರ ಜೊತೆಗೆ ಇಲ್ಲಿ ಪುಸ್ತಕ ಧಾರೆ, ಇದೆಲ್ಲ ಸೇರಿ ಒಂದು ಅಮೃತ ಧಾರೆ ಅಂತ ನನಗನ್ಸ. ಕ್ರಿಯೇಟಿವ್ ಗೆಳೆಯರು, ಕ್ರಿಯೇಟಿವಿಟಿ ಅಂದ್ರೆ ಹುಟ್ಟುವುದು, ಕಟ್ಟುವುದಲ್ಲ. ಹುಟ್ಟುವುದು ಆರ್ಗ್ಯಾನಿಕ್, ಕಟ್ಟುವುದು ಕೃತಕ. 7 ಜನ ಸಪ್ತ ಋಷಿಗಳು, ಈ ಸಪ್ತ ಸ್ವರಗಳು ಸರಿಯಾಗಿ ಸೇರಿದ್ರೆ ಎಂತ ಸುಮಧುರ ಸಂಗೀತ ಮೂಡಿ ಬರ್ತದೆ ಎನ್ನುವುದಕ್ಕೆ ಸಾಕ್ಷಿಯಾಗಿರುವಂತಹದ್ದು ನಮ್ಮ ಕಾರ್ಕಳದ ಹೆಮ್ಮೆಯ ಈ ಕ್ರಿಯೇಟಿವ್ ವಿದ್ಯಾಸಂಸ್ಥೆ ಅಂತ ಹೇಳ್ಬಹುದು. ಪುಸ್ತಕವನ್ನ ಸಹೃದಯರಿಗೆ ತಲುಪಿಸುವಂತ ವಿಶೇಷ ಕಾರ್ಯಕ್ರಮವನ್ನ ನಿರಂತರ ಮಾಡ್ತಿರುವಂತ ಒಂದು ಪುಸ್ತಕ ಪ್ರಕಾಶನ ಇದ್ರೆ ಅದು ನಮ್ಮ ಕಾರ್ಕಳದ ಕ್ರಿಯೇಟಿವ್ ಪುಸ್ತಕ. ಸಾಹಿತ್ಯ ಓದು, ಪುಸ್ತಕ ಪ್ರೀತಿ ಕಡಿಮೆ ಆಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಮತ್ತೆ ಅದಕ್ಕೆ ಹೊಸ ಉಸಿರನ್ನ, ಹೊಸ ಚೈತನ್ಯವನ್ನ ಕೊಡಬೇಕಾಗಿದೆ.